ಸರ್, ನಾನು ಮಾಡದೇ ಇರ್ತಕ್ಕಂಥ ತಪ್ಪುಗೆ ನನ್ನನ್ನು ಕರ್ಕೊಂಡೋಗಿ ಕೂರಿಸಿದಾಗ ನಾನು ಕೂಡ ಭಯ ಬಿದ್ದೆ. ನಾನು ನಂಬ್ದಂಥ ಎಲ್ಲ ವ್ಯಕ್ತಿಗಳು ನನ್ನ ಕೈ ಬಿಟ್ಟಿದ್ರು. ಹೌದಾ? ನನ್ನನ್ನು ಅಣ್ಣ ಅಂದವರು, ಬಾಸ್ ಅಂದವರು, ಗುರು ಅಂದವರು ಎಲ್ಲರೂ ನನ್ನನ್ನು ದೂರ ಮಾಡಿದ್ರು. ಜೈಲಲ್ಲಿ ಎಷ್ಟು ಒಳ್ಳೆ ಜನ ಇದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ? ಈತನ ಕೇಸು ಖುರಾಫಿ ಆಗಿದೆ, ಇವನ್ನ ಬಿಡುಗಡೆ ಮಾಡಿ ಅಂತ. ನಿರಪರಾಧಿ ಅಂತ ಬಿಡುಗಡೆ ಆಗಲ್ಲ. ನಿಮ್ದೇನು ತಪ್ಪಿರ್ಲಿಲ್ಲ. ಅದು ಓಪನ್ ಸ್ಟೇಟ್ಮೆಂಟ್. ನಾನು ಸಾವಿರ ಸತಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡ್ತಿಲ್ವೇ? ಜೈಲಲ್ಲಿ ನೀವು ಒಂದು 10,000 ಜನ ಇದ್ರಲ್ಲ, 5,000 ಜನ ಅಮಾಯಕರೇ ಇದ್ದಾರಲ್ಲ, ಅದಕ್ಕೆ ಯಾರು ಹೇಳ್ತೀರಾ? ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಎಂಥ ಅಸಹಾಯಕ ಪರಿಸ್ಥಿತಿಲಿ ಬದುಕ್ತಿದ್ದಾರೆ ಅಂದ್ರೆ ಅವರು. ನಾಯಿಯೂ ಕೂಡ ಹಂಗೆ ಬದುಕೋದಕ್ಕೆ ಇಷ್ಟಪಡಲ್ಲ. ಸರಿ, ನೀವು ನಂಬ್ತೀರಾ? 150 ಜನ ನೋಡ್ಕೊಳ್ಬೇಕು ಅನ್ನೋ ಆಸೆ ಇರೋ ನನಗೆ ನಮ್ಮ ತಂದೆ ತಾಯಿಗೆ ಟೈಮ್ ಕೊಡೋಕೆ ಇರಲ್ಲ. ಈಗ ಒಬ್ಬ ಯಾರೋ ಜೈಲಿಂದ ಬಂದ, ಅವನನ್ನ ಜೈಲಿಗೆ ಹೋಗಿ ಬಂದವನು ಅಂತ ಗುರುತಿಸಲ್ಪಡ್ತಾರೆ ಹೊರತು ಬದಲಾಗಿ ಬಂದವನು ಅಂತ ಹೇಳೋದು. ಈಗ ಜೈಲು ಅಂತೀರ ತಾವು. ಜೈಲಲ್ಲಿ ಎಷ್ಟು ಒಳ್ಳೆ ಜನ ಇದ್ದಾರೆ ಅಂತ ನಿಮಗೆ ಗೊತ್ತಿದೆಯಾ? ಯಾವತ್ತಾದ್ರೂ ಹೋಗಿದ್ದೀರಾ? ಜೈಲಲ್ಲಿ ನೀವು ಒಂದು 10,000 ಜನ ಇದ್ರಲ್ಲ, 5,000 ಜನ ಅಮಾಯಕರೇ ಇದ್ದಾರಲ್ಲ, ಅದಕ್ಕೆ ಯಾರು ಹೇಳ್ತೀರಾ? ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಅರ್ಥಾತ್ ಯಾವುದೇ ತಪ್ಪು ಮಾಡದೆ ಕುತಂತ್ರಕ್ಕೆ ಹೋಗಿರೋಂಥವ್ರು ಇದ್ದಾರೆ. ಅಥವಾ ಪರಿಸ್ಥಿತಿಯ ಒತ್ತಡ, ಬಿಹಾರಿಂದನೋ ರಾಜಸ್ಥಾನಿಂದನೋ ಬೆಂಗಳೂರು ಕೆಲಸ ಅರಿಸಿ ಬಂದಿರ್ತಾರೆ. ಇಲ್ಲಿ ಯಾವುದೋ ಒಂದು ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಆ ಜಾಗದಲ್ಲಿ ಈ ವ್ಯಕ್ತಿ ಇರ್ತಾನೆ, ಕರ್ಕೊಂಡು ಹೋಗಿ ಅಲ್ಲಿ ಹಾಕ್ಬಿಡ್ತಾರೆ. ಅಷ್ಟೇ. ಅವನಿಗೆ ಮನೆಯವ್ರಿಗೆ ಗೊತ್ತಿರಲ್ಲ ಅವ್ನು ಜೈಲಲ್ಲಿ ಇದ್ದಾನೆ ಅಂತ. ಅವನು ಒಂದು ಆಧಾರ್ ಕಾರ್ಡ್ ಸಿಗದಲೆ, ಹೊರಗಡೆ ಬರೋಕ್ಕಾಗ್ದಲೆ, ಎಷ್ಟೋ ಜನ ಕೋರ್ಟಿಂದ ಆದೇಶ ಆಗಿರುತ್ತೆ, ಇವನನ್ನ ಬಿಡುಗಡೆ ಮಾಡಿ, ಈತನ ಕೇಸು ಖುರಾಫಿ ಆಗಿದೆ, ಇವನ್ನ ಬಿಡುಗಡೆ ಮಾಡಿ ಅಂತ. ನಿರಪರಾಧಿ ಅಂತ ಬಿಡುಗಡೆ ಆಗಲ್ಲ. ಸುರುಟಿ ಕೊಡೋರಿಲ್ಲ. ಅವ್ನು ಜೈಲಲ್ಲಿ ಇದ್ದಾನೆ ಅನ್ನೋ ವಿಚಾರಗಳೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಕೋರ್ಟ್ ಹೇಳಿದ್ರು ಆ ಥರ ಅಪರಾಧಿಗಳು ಎಷ್ಟೋ ಜನ ಇದ್ದಾರಲ್ಲ. ಯಾಕೆ ನೋಡಿದ್ದೀರಿ ಕೂಡ ಸರ್? ನಾನು ಹೇಳ್ತಿದ್ದೀನಲ್ಲ ಸರ್, ನಾನು ಮಾಡದೇ ಇರ್ತಕ್ಕಂಥ ತಪ್ಪುಗೆ ನನ್ನನ್ನು ಕರ್ಕೊಂಡೋಗಿ ಕೂರಿಸಿದಾಗ ನಾನು ಕೂಡ ಭಯ ಬಿದ್ದೆ. ನನ್ನ ಜೀವನದ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿತ್ತು. ನಾನು ನಂಬ್ದಂಥ ಎಲ್ಲ ವ್ಯಕ್ತಿಗಳು ನನ್ನ ಕೈ ಬಿಟ್ಟಿದ್ರು. ಹೌದಾ? ನನ್ನನ್ನು ಅಣ್ಣ ಅಂದವರು, ಬಾಸ್ ಅಂದವರು, ಗುರು ಅಂದವರು ಎಲ್ಲರೂ ನನ್ನನ್ನು ದೂರ ಮಾಡಿದ್ರು. ನಾನು ಯಾರೆಲ್ಲ ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಅವ್ರು ಯಾರೂ ನನ್ನ ಕಷ್ಟಕ್ಕೆ ಬರಲಿಲ್ಲ. ಬಟ್ ನಿಮ್ದೇನು ತಪ್ಪಿರ್ಲಿಲ್ಲ. ಅದು ಓಪನ್ ಸ್ಟೇಟ್ಮೆಂಟ್. ನಾನು ಸಾವಿರ ಸತಿ ಹೇಳ್ತಾ ಇದ್ದೀನಿ. ಸ್ನೇಹಿತ, ನಾವು ಸ್ನೇಹಿತರಾಗಿದ್ವಿ. ಕಾಲಕ್ರಮೇಣ ಏನೋ ಒಂದು ಅಚಾತುರ್ಯ, ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆಯಲ್ಲಿ ನನ್ನನ್ನು ಸೇರಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಅದು ನಾವು ಆ ಸ್ಟೇಷನ್ಗೆ ಹೋದಾಗ್ಲೂ ಅದ್ರ ಬಗ್ಗೆ ನಾನು ಸಾಕಷ್ಟು ಹೇಳಿದೆ. ಇದು ಆಗಿ 10 ವರ್ಷಗಳಾಯ್ತು. ಬಟ್ ನಮಗೆ ಗಮನಕ್ಕೆ ಬಂದಿದ್ದು ಈಗ. ಜನಕ್ಕೆ ಬೇಕಾದ್ರೆ ಅದೇ ಅಲ್ವಾ, ಹೊಸ ವಿಷಯ ಬೇಕು. ಇದು ಆಗಿ 10 ವರ್ಷಗಳು ಕಳೆದಿದೆ. ಜೊತೆಗೆ ಕೋರ್ಟೆ ಖುಲಾಫೆ ಮಾಡಿದೆ, ನಿರಪರಾಧಿಗಳು ಅಂತ ಬಿಡುಗಡೆ ಮಾಡಿದೆ. ಬಟ್ ನಿಮ್ಮನ್ನು ದ್ವೇಷಿಸುವವರ್ಗ ಅದೇನೋ ಜೀವಂತವಾಗಿದೆ. ನಾನೇನು ಮಾಡ್ಬೇಕು ಈಗ? ನಾನು ಸುಳ್ಳಿರ್ಬೋದು, ನಾನು ತಪ್ಪು ಇರ್ಬೋದು, ನಾನು ಸರಿ ಇಲ್ಲದೆ ಇರ್ಬೋದು. ನ್ಯಾಯಾಲಯ ಸರಿ ಇದೆಯಲ್ಲ, ನ್ಯಾಯಾಲಯ ತೀರ್ಮಾನ ಕೊಟ್ಟಿದೆಯಲ್ಲ, ಇವರು ನಿರಪರಾಧಿಗಳಂತ ಬಿಡುಗಡೆ ಮಾಡಿದೆಯಲ್ಲ, ಅದನ್ನು ನೋಡಿ ಸರ್. ನೀವು ಹೋಗಿ ಅದನ್ನು ನೋಡಿ ಮಾತಾಡಿ. ಈಗ ನೀವು ಈ ಪ್ರಶ್ನೆ ಕೇಳಿದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ. ಹೌದು, ತಪ್ಪಾಗಿತ್ತು. ಒಂದು ಟೈಮು ಏನೋ ಅಚಾತುರ್ಯವಾಗಿ ಏನೋ ತಪ್ಪು ಮಾಡಬಾರ್ದಾಗಿತ್ತು. ಏನೋ ಸಂಘ ಸವಾಸನೋ ಸ್ನೇಹಿತರು ಒಂದಿದೋ ಏನೋ ಒಂದು ತಪ್ಪಾಯಿತು. ಹೋಗ್ಬೇಕಾಯ್ತು, ಹೋಗಿದ್ದಾಯ್ತು, ಬಂದಿದ್ದಾಯ್ತು, ತಿದ್ಕೊಂಡಿದ್ದಾಯ್ತು, ಸಮಾಜಕ್ಕೆ ಏನೋ ಒಂದು ಸೇವೆ ಮಾಡ್ತಿರೋದೇ ಆಯಿತು. ಹಾಗಾದರೆ ಈ ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡ್ತಿಲ್ವೇ? ಯಾರೂ ದ್ರೋಹ ಮಾಡ್ತಿಲ್ವೇ? ಯಾರೂ ಸಮಾಜಕ್ಕೆ ಕಂಟಕವಾಗಿ ಬದುಕ್ತಿಲ್ವೇ? ಅವ್ರನ್ನೆಲ್ಲರೂ ಹೀಗೆ ಪ್ರಶ್ನೆ ಮಾಡ್ತೀರಾ ತಾವು? ಎಲ್ಲರೂ ಈಗ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿ ಯಾವುದ್ಯಾವುದೋ ಭೂಗಳನ್ನೆಲ್ಲ, ಅಂದರೆ ಲಕ್ಷ ಕೋಟಿ ಎಕರೆಗಳನ್ನೆಲ್ಲ, ಗೋಮಾಳ ಜಾಗಗಳನ್ನೆಲ್ಲ ಹೊಡೆದು ಬಾಯಿಗೆ ಹಾಕೊಂಡು ನುಂಗಿ ನೀರು ಕುಡಿತಾರಲ್ಲ. ಕೇಳಿ, ನಾನು ಯಾವ್ದಾರ ಗೋಮಾಳಗೆ ಹೋಗಿ ಯಾರ್ದಾರ ಜಮೀನಿಗೆ ಹೋಗಿ ಬೇಲಿ ಹಾಕಿದ್ದೀನಾ? ಯಾರಿಗಾರನ್ನ ಎದುರಿಸಿ ಬೆದರಿಸಿ ಅವ್ರಿಗೆ ಸುಪಾರಿ ಕೊಟ್ಟು ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಹಣ ಉಸಲಿ ಮಾಡಿದ್ದೀನಾ? ನೋಡಿ, ಇದೊಂದು ತಪ್ಪು ಅಭಿಪ್ರಾಯ. ನಾನು ಯಾವಾಗಲೂ ಅಂದುಕೊಳ್ಳೀನಿ, ಯಾಕೆ ಹಿಂಗೆ ಮಾಡ್ತಾರೆ ಇವರೆಲ್ಲ, ಅಥವಾ ಯಾಕೆ ಹಿಂಗೆ ತಪ್ಪು ಸುದ್ದಿ ಹರಡ್ತಾರೆ. ಇಲ್ಲ, ನಾನು ಇವ್ರನ್ನ ಭೇಟಿ ಮಾಡಿದಾಗ ನನ್ನ ಮೂಲಕ ಅವ್ರನ್ನ ಅದನ್ನು ಕೇಳಬೇಕು. ಯಾಕಂದರೆ ಖಂಡಿತ ನೀವು ಇವತ್ತು ಇಷ್ಟೆಲ್ಲ ಮಾಡ್ತಿದ್ದೀರಾ ಅಂದಾಗ ನಿಮ್ಗೆ ಇದ್ದೀನಿ ಸರ್. ವೈಟ್ ಶೀಟು ಸರ್. ನೀವು ಹೆಂಗಾದ್ರೂ ಬರ್ಕೊಳ್ಳಿ ನನ್ನನ್ನು. ನೀವು ಹೆಂಗೆ ನೋಡ್ತೀರ ಹಂಗೆ ಕಾಣ್ತೀನಿ ನಾನು. ನೀವು ನನ್ನನ್ನು ಶ್ರೀಮಂತ ಅನ್ಕೊಂಡ್ರೆ ಶ್ರೀಮಂತ, ಬಡವ ಅಂದರೆ ಬಡವ, ಲೋಫರು ಸರಿ ಇಲ್ಲ ಅಂತ ಬರ್ಕೊಂಡ್ರೆ ಲೋಫರು. ಬಟ್ ಇವ್ರ ಜೀವನದಿಂದ ನೀವು ಕಲಿಬೇಕಿರೋದು, ಗೊತ್ತಿಲ್ಲದೆ ಕೆಲವೊಮ್ಮೆ ದೊಡ್ಡವರ ಕುತಂತ್ರಕ್ಕೆ ನೀವು ತಪ್ಪಿತಸ್ಥರು ಅಂತ ಲೋಕಕ್ಕೆ ಕೆಲವೊಮ್ಮೆ ತಿದ್ದುಕೊಳ್ಳೋದು ಬಹಳ ಮುಖ್ಯ. ನಿಮ್ಗೆ ಅಷ್ಟು ಅನುಮಾನ ಇದ್ರೆ ಅದು ಆಗಿರೋ ಸಮಸ್ಯೆ ಬಂದು 10 ವರ್ಷಗಳ ಹಿಂದೆ. ಅಲ್ಲಲ್ಲ, ಇದು ತಿಳ್ಕೊಬೇಕು. ನೀವು ತಿಳ್ಕೊಳ್ಳೋದಲ್ಲ ಸರ್, ಸಮಾಜ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ. 10 ವರ್ಷ ಹಿಂದೆದು
ಕೋರ್ಟ್ ಆದೇಶ ಕೂಡ ಅದು ಕೋರ್ಟಿಂದನೇ ಖುಲಾಫೆ ಆಗಿ ಬಿಡುಗಡೆ ಆಗಿ ನಿರಪರಾಧಿಗಳಂತ ಎಲ್ಲ ಪ್ರೂವ್ ಆದ ಮೇಲೆ ನೀವು ಮತ್ತೆ ಆ ವಿಷಯಗಳನ್ನ ಹೇಳ್ತೀರಾ ಅಂದರೆ ಅದು ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ನಿಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟು. ಕೆಲವು ಪೇಜ್ಗಳು ಅದಕ್ಕೆ ಅಂತಲೇ ಇದ್ದಾವೆ ನಿಮಗೆ. ನಾನು ಯಾಕಂದ್ರೆ ಅದರಲ್ಲಿ ಸ್ವಲ್ಪ ಉಳ್ಳವನಾಗಿ ನಾನು ತುಂಬಾ ದಿನದಿಂದ ಅದನ್ನ ನೋಡಿದ್ದೀನಿ. ಎತ್ತಿ ತರದ ಈಗ ನೀವು ಒಂದು ದೊಡ್ಡ ಯಾವುದೋ ಶೋಗೆ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು ಅಂದ್ಕೊಳ್ಳಿ, ನಿಮ್ಮ ನೆಗೆಟಿವ್ ಹುಡುಕೋದಿಕ್ಕೆ ಒಂದಷ್ಟು ಪೇಜ್ ಇರ್ತದೆ. ಈಗ ಇನ್ನೊಂದು ಏನಾಗಿದೆ ಅಂದರೆ, ನಾನು ಇದುವರೆಗೂ ನಿಮಗೆ 10 ಪೆನ್ಡ್ರೈವ್ ಕೊಡ್ತೀನಿ ಸೋಷಿಯಲ್ ಮೀಡಿಯಾಗೆ ಹಾಕದೇ ಇರುವಂಥ ವಿಡಿಯೋಗಳು. ಇದುವರೆಗೂ ಹಾಕದೇ ಇರುವಂಥ ವಿಡಿಯೋಗಳು, ಹಾಕಿರೋ ವಿಡಿಯೋಗಳು ನಿಮ್ಗೆ ಗೊತ್ತಾಗುತ್ತೆ. ಹಾಕದೇ ಇರೋ ವಿಡಿಯೋಗಳು ಕೊಟ್ಟರೆ ಗೊತ್ತಾಗುತ್ತಲ್ವಾ? 10 ಪೆನ್ಡ್ರೈವ್ ಕೊಡ್ತೀನಿ ನಾನು ಮಾಡಿರೋ ಕೆಲಸನ. ಯಾರಾದ್ರೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಈ ಯೋಗಿಗೆ ಸಪೋರ್ಟ್ ಮಾಡಿ ಅಂದ್ರೆ ಕೆಲವರು ಇದಾರೆ, ಇಲ್ಲ ಅಂತಲ್ಲ, ಕೆಲವ್ರಿಗೆ ಹೇಳ್ತಾ ಇದೀನಿ. ಈಗೇನು ನೆಗೆಟಿವ್ ಆಗಿ ಮಾಡ್ತಾರಲ್ಲ ಅವರೆಲ್ಲ ಇವ್ನು ಒಳ್ಳೆ ಕೆಲಸ ಮಾಡಿದೀನಿ ಸಪೋರ್ಟ್ ಮಾಡಿ, ಇದು ತಪ್ಪು ಮಾಡಿದಾನೆ ಇದಕ್ಕೂ ಮಕ್ಕುಗಿರಿ, ಅದಕ್ಕೂ ಆ ಥರ ಮಾಡಲ್ಲ. ಯಾವುದು ನೆಗೆಟಿವ್ ಇದೆ, ಯಾವ ದಾರಿಯಲ್ಲಿ ಇವನಿಗೆ ಅವಮಾನ ಮಾಡ್ಬೋದು, ಯಾವ ದಾರಿಯಲ್ಲಿ ಇವನ್ನ ಕುಗ್ಗಿಸ್ಬೋದು, ಅಥವಾ ಸಮಾಜದಲ್ಲಿ ಇವನ್ನ ಕೆಟ್ಟವನ್ನ ಮಾಡೋದಕ್ಕಾಗಿ ಏನೆಲ್ಲ ಪ್ರಯತ್ನಗಳು ಮಾಡ್ಬೋದು. ಇಷ್ಟು ಚಿಕ್ಕ ಹುಡುಗ, ಇಷ್ಟು ವಯಸ್ಸಲ್ಲಿ ಚಿಕ್ಕವನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಮಾಡ್ತಾನೆ? ಎಲ್ಲಿಂದ ಬರುತ್ತೆ? ಗ್ರೇಟ್ ಗ್ರೇಟ್. ಎಲ್ಲಿಂದ ಬರುತ್ತೆ ಸರ್? ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿಗೆ ಇಷ್ಟು ಸಪೋರ್ಟ್ ಬರ್ತಾ ಇದೆ ಅಂದರೆ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಗೆ ಒಂದು ವಾರ ನಿಮಗೆ ಟೈಮ್ ಕೊಡ್ತೀನಿ ಇಲ್ಲೇ ಇರೋದಕ್ಕೆ. ಇಲ್ಲೇ ಕೂತ್ಕೊಳ್ಳಿ, ನಾನು ಎಲ್ಲೂ ಹೋಗಲ್ಲ, ಎಲ್ಲವೂ ಬರುತ್ತೆ. ಹೇಗೆ ಬರುತ್ತೆ ಸರ್? ನಿಮ್ಮ ಒಳ್ಳೆಯದನ್ನು ಗುರುತಿಸೋರು ಬಹಳ ದಿನದಿಂದ ಇದ್ದೇ ಇದ್ದಾರೆ. ಇದನ್ನ ಶುದ್ಧಿಯಾಗಿ ಇಟ್ಕೊಂಡಿದೀವಿ ಸರ್. ನಾವೇನು ಮಾತಾಡ್ತೀವಲ್ಲ ಆ ಮಾತಿನ ಪ್ರಕಾರ ನಡೀತೀವಿ. ನಾವು ಯಾರ ಹತ್ರ ಆದರೂ ಒಂದು ಮಾತಾಡಿದ್ರೆ ಅದನ್ನು ಯೋಚನೆ ಮಾಡಿ ಮಾತಾಡ್ತೀವಿ. ಇನ್ನೊಬ್ಬರ ಮನ್ಸಿಗೆ ಹರ್ಟ್ ಆಗಲಿ ಅನ್ನೋ ರೀತಿಯಲ್ಲಿ ಯಾವತ್ತೂ ನಡ್ಕೊಳ್ಳೋಕೆ ಪ್ರಯತ್ನ ಪಡಲ್ಲ. ಅನಿವಾರ್ಯವಾಗಿ ಒಂದೊಂದ್ಸತಿ ಆಗ್ಬಿಡ್ಬೋದು, ಗೊತ್ತಿಲ್ಲ. ನಾವು ಇನ್ನೊಬ್ಬರನ್ನ ನಾವು ದೂಷಿಸೋಕೆ ಹೋಗಲ್ಲ. ಇನ್ನೊಬ್ರು ಯಾರೋ ನನಗಿಂತ ಎತ್ತರವಾಗಿ ಬೆಳೆದಿದ್ದಾರನಲ್ಲ ಅಂತ ಹೊಟ್ಟೆವರಿ ಪಟ್ಕೊಳ್ಳೋಕೆ ಹೋಗಲ್ಲ. ಇನ್ನೊಬ್ರು ಯಾರೋ ಏನೋ ಮಾಡ್ತಿದ್ರೆ ಅವನ್ನ ಮೀರಿಸ್ಬೇಕು ಅನ್ನೋ ಪ್ರಯತ್ನ ನಾವು ಯಾವತ್ತೂ ಮಾಡಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ, ನಮ್ಮ ಯೋಗ್ಯತೆ. ನನಗಿವತ್ತು ಸಮಾಜದಲ್ಲಿ ಸರ್ಕಾರದ ಯಾವುದೇ ಅನುದಾನಗಳನ್ನ ತಗೊಳ್ಳದೆ, ಯಾರ ಬಳಿನೂ ಹೋಗಿ ಕೈ ಚಾಚಿ ನಿಂತ್ಕೊಳ್ಳದೆ, ಆಶ್ರಮದ ಹೆಸರಲ್ಲಿ ಟೆಲಿಕಾಲಿಂಗ್ ಮಾಡದೆ, ಆಶ್ರಮದ ಹೆಸರಲ್ಲಿ ಮನೆಗಳಿಗೆ ಹೋಗಿ ಕಲೆಕ್ಟ್ ಮಾಡದೆ, ಕೇವಲ ವಿಡಿಯೋಗಳು ಮತ್ತು ಕೇವಲ ಫೋನು ನಮಗೆ ಯಾರು ಮಾಡ್ತಾರೋ ಅವರ ಒಂದು ಕಮ್ಯುನಿಕೇಷನಲ್ಲಿ ಇಷ್ಟು ನಾನು 150 ಜನರಿಗೆ ಆಶ್ರಯ ಕೊಟ್ಟಿರೋದು. ಓಪನ್ ಚಾಲೆಂಜ್, ಯಾರಾದರೂ ಮನೆ ಹತ್ರ ಹೋಗಿ ನಾನು ಇಸ್ಕೊಂಡ್ಬಂದಿದ್ದೀನಿ ಅಂತ ಪ್ರೂವ್ ಮಾಡಿ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೆಗೆಟಿವ್ ಒಬ್ಬಿಸೋರಿಗೆ ಇದು ಯಾವುದರ ಅರಿವು ಇರಲ್ಲ, ಅಥವಾ ಅವ್ರದ್ದೇ ಕಲ್ಪನೆಯಲ್ಲಿ ಅವ್ರು ಇರ್ತಾರೆ. ಸತ್ತ ಮೇಲೂ ಮಾತಾಡ್ತಾರೆ, ಸರ್. ದರಿದ್ರ ನನ್ನ ಮಗ ಹೋಗ್ಬಿಟ್ಟ ಒಳ್ಳೇದಾಯ್ತು ಅಂತಾರೆ. ಇಲ್ಲ, ನಾನು ಆ ಅಧ್ಯಾತ್ಮದ ವಿಚಾರದಲ್ಲಿ ನಿಮ್ಮ ಕುರಿತು ನಾನು ಹೇಳಬೇಕಂದ್ರೆ, ತಮ್ಮ ಹೆಂಡತಿ ಮಕ್ಕಳನ್ನ ಸಾಕಲಿಕ್ಕೆ ಆಗದೆ ಇರೋ ಕಾಲ ಬಂದು ನಿಂತಿರ್ಬೇಕಾದ್ರೆ ನೀವು 150 ಜನ ಸಾಕ್ತೀರಾ? ಉದಾಹರಣೆಗೆ ಹೇಳೋದು, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಇಷ್ಟೆಲ್ಲ ಸಾಹಸ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹೆಂಡತಿ ಮಕ್ಕಳು ಬದುಕಬಾರ್ದ ಭೂಮಿ ಮೇಲೆ? ಖಂಡಿತ. ಅವ್ರಿಗೆ ನಾನೇನು ಲೈಫಲ್ಲಿ ಅವ್ರಿಗೇನು ಮಾಡಿಡಬಾರ್ದ? ಅವರ ಜೀವನಕ್ಕೆ ಏನು ಬೇಕೋ ಅದನ್ನು ನಾನು ಮಾಡಬಾರ್ದ? ಹಂಗಾದ್ರೆ ನನಗೊಂದು ಮನೆ ಬೇಡವಾ? ನನ್ನ ಹೆಂಡತಿ ಮಕ್ಕಳು ವಾಸವಾಗಿರೋಕೆ ಒಂದು ಸ್ವಚ್ಛವಾಗಿರೋದು ಒಂದು ಚಿಕ್ಕದಾಗಿ ಗೂಡು ಬೇಡವಾ? ಇವತ್ತು ನಾಳೆ ನೀವು ಒಂದು ಮನೆ ಕಟ್ಕೊಂಡ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಆ ಕಾರಣಕ್ಕೆ ಮನೆ ಕಟ್ಟಿಲ್ಲ. ಅಯ್ಯೋ, ನೀವ್ಯಾಕೆ ಇಲ್ಲ, ಆ ಕಾರಣಕ್ಕೆ ಕಟ್ಟಿಲ್ಲ ನಾನು. ನೋಡಿ, ಇದನ್ನ ನಾನು ಲೈವ್ ಬೇಕಾದ್ರೆ ಇದು ಹಿಂಗೆ ಹೋಗಿ ಜಡಮೇಶಂದ್ರ ಹಿಂಗೆ ಹೋಗಿ ಇದೇ ವಿಡಿಯೋದಲ್ಲೇ ನನ್ನ ಮನೆನ ಇವತ್ತಿನ ಡೇಟೇ ಹಾಕ್ಬಿಟ್ಟು ಲೈವಲ್ಲಿ ಹಾಕಿ, ನನ್ನ ಮನೆ ಬಿದ್ದೋಗಿದೆ. ನನ್ನ ಮನೆ ಎಲ್ಲ ಬಿದ್ದು ಏನೂ ಉಳಿದಿಲ್ಲ ಅಲ್ಲಿ. ನಮ್ಮ ಊರವರೆಲ್ಲ ಫೋನ್ ಮಾಡಿ ಹೇಳ್ತಾರಲ್ಲ, ಇರೋದೊಂದು ಸಣ್ಣ ಮನೆ, ನಿಮ್ಮ ಅಪ್ಪ ಏನೋ ಕಷ್ಟ ಬಿದ್ದ ಅವತ್ತಿನ ಕಾಲ ಕಟ್ಟವನೆ, ಆ ಮನೆ ಎಲ್ಲ ಬಿದ್ದೋಗೈತೆ, ಊರಿಗೆಲ್ಲ ಮನೆ ಕಟ್ಕೊಡ್ತೀಯ. ಅಲ್ಲೆಲ್ಲೋ ಚಿಕ್ಕಮಂಗ್ಳೂರಲ್ಲಿ ಯಾರಿಗೋ ಮನೆ ಕಟ್ಕೊಟ್ಟೆ ಮೊನ್ನೆ. ಇಲ್ಲಿ ಬಂದು ನಿನ್ನ ಮನೆಗೆ ಒಂದು ಸೀಟ್ ಹಾಕೋಕ್ಕಾಗಿಲ್ಲ. ಅಣ್ಣ, ಯೋಗ್ಯತೆ ಇನ್ನೂ ಬಂದಿಲ್ಲ, ಮಾಡ್ತೀನಿ ಬೇಡ ಅಂತೀನಿ. ಓ ಅಲ್ಲ, ನಿಮಗೆ ಈ ಚಿಕ್ಕಮಂಗ್ಳೂರಲ್ಲಿ ಮನೆ ಕಟ್ಟಿ ಏನದು ಕತೆ ಏನದು ಸರ್? ಇವಾಗ ಚಿಕ್ಕಮಂಗ್ಳೂರಲ್ಲಿ ಅದನ್ನ ವಿಡಿಯೋ ಕೂಡ ಹಾಕಿದ್ದೀನಿ, ತಾವು ನೋಡ್ಬೋದು. ಓಕೆ. ಒಂದು ಕಾಫಿ ತೋಟದೊಳಗಡೆ ಇಬ್ಬರು ಗಂಡ ಹೆಂಡ್ತಿ, ಓಕೆ, ಎಂಥ ಅಸಹಾಯಕ ಪರಿಸ್ಥಿತಿಲಿ ಬದುಕ್ತಿದ್ದಾರೆ ಅಂದ್ರೆ ಅವರು. ನಾಯಿಯೂ ಕೂಡ ಹಂಗೆ ಬದುಕೋದಕ್ಕೆ ಇಷ್ಟಪಡಲ್ಲ. ಓಕೆ ಓಕೆ, ತಪ್ಪಾಗಿ ತಿಳ್ಕೊಬೇಡಿ. ಒಂದು ನಾಯಿಯೂ ಕೂಡ ಆ ರೀತಿ ಬದುಕೋದಕ್ಕೆ ಇಷ್ಟಪಡಲ್ಲ. ಅಂತ ಒಂದು ದುರ್ಸ್ಥಿತಿಯಲ್ಲಿ ಆ ಒಂದು ಗಿಡಗಳ ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಇದಾಕೊಂಡು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಶೆಡ್ ಹಾಕೊಂಡು ಒಂದು ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ನಿಮ್ಮ ಗಮನಕ್ಕೆ ಹೆಂಗೆ ಬಂತು? ಯಾರೋ ಒಬ್ರು ಅಲ್ಲಿ ಸ್ನೇಹಿತರು, ನನ್ನೊಬ್ರು ಸ್ನೇಹಿತರು, ಅಣ್ಣ ಈ ಥರ ಒಂದು ಪ್ರಾಬ್ಲಮ್ ಇದೆ, ದಯವಿಟ್ಟು ನಿಮ್ಮಿಂದ ಏನಾರು ಸಹಕಾರ ಕೊಡಿ, ದಯವಿಟ್ಟು ಏನೋ ಒಂದು ಗೂಡು ಮಾಡಿಕೊಡಿ ಅಂತ ಇಮ್ಮಿಡಿಯೇಟಾಗಿ ಹೋಗಿ ಆ ಮನೆಯನ್ನು ನಾವು ಅವರಿಗೆ ಕಟ್ಟಿಸ್ಕೊಟ್ವಿ. ಇವತ್ತು ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ನನಗೊಂದು ಅಷ್ಟು ಜನ ಕಮೆಂಟ್ ಹಾಕಿದ್ರು, ಗುರು ಅವ್ನಿಗೆ ಯಾಕೆ ಗುರು ಮನೆ ಕಟ್ಕೊಡ್ತೀಯಾ, ಅವ್ರನ್ನೇ ಕರ್ಕೊಂಬಂದು ಆಶ್ರಮದಲ್ಲಿ ಮಡಿಕೊಬಿಡು.
ನೆಮ್ಮದಿ ಹೆಂಗನೂರು ಇರ್ತಾರೆ. ಇದ್ದಾರೆ. ಏನು ಹೇಳ್ತೀರಾ ಅವ್ರಿಗೆ? ನಾನು ಒಂದೇ ಮಾತು ಹೇಳೋದು, ಬದುಕೋ ಅಷ್ಟು ದಿನ ಅವ್ರು ಖುಷಿಯಾಗಿ ಅವ್ರು ಬದುಕಲಿ ಬಿಡಿ. ಹೌದಾ? ಅವ್ರ ಪಾಡ್ಗೆ ಅವ್ರದೇ ಆದಂಥ ಒಂದು ಕಲ್ಪನೆಯಲ್ಲಿ ಬದುಕ್ತಿರ್ತಾರೆ, ಅವ್ರದೇ ಆದ ಒಂದು ಜೀವನ ಇರುತ್ತೆ, ಏನೋ ಅನ್ಯೂನ್ಯತೆ ಬದುಕಬೇಕು. ಅವ್ರ ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಯಾಕೆ ಅನಾಥನಾಗಿ ನೋಡ್ಬೇಕು ನಾವು? ಅಲ್ವಾ? ಅವ್ರು ಒಂದೇ ಮಾತ್ರ, ನಾನು ಮಗ, ನಿಮ್ಗೇನು ಸಮಸ್ಯೆ ಇದ್ರೆ ನನಗೆ ಹೇಳ್ಕೊಳ್ಳಿ. ಎಷ್ಟು ವೆಚ್ಚ ಆಯ್ತದ? ಅದು ಒಂದು 6 ರಿಂದ 7 ಲಕ್ಷ ಸಮಥಿಂಗ್ ಆಗಿರ್ಬೋದು. ಅಯ್ಯೋ, ಕಲ್ಲು ಮಳ್ಳು ಜಲ್ಲಿ ಮತ್ತೆಲ್ಲ ಕೆಲಸ ಮಾಡೋರಿಗೆ ದುಡ್ಡು ಆಗತ್ತೆ. ಆದ್ರೆ ನಾನು ಒಬ್ಬನೇ ಮಾಡಿಲ್ವಲ್ಲ. ನನಗೆ ಇಲ್ಲ ಇದು ತಿಳ್ಕೊಬೇಕಲ್ಲ, ಒಬ್ಬರಿಗೆ ಅಷ್ಟು ಮಾಡಿದ್ರು ಅಂತ ಯಾಕೆ ನಿಮ್ಮಂತ ವ್ಯಕ್ತಿತ್ವಗಳು ಹೆಜ್ಜೆ ಒಂದು ಫೋನ್ ಮಾಡಿದ್ರೆ, ಅಣ್ಣ 2 ಲೋಡ್ ಡೆಸ್ಟ್ ಬೇಕಣ್ಣ, ದಯವಿಟ್ಟು ಇಲ್ಲಿ ಯಾರಿಗೂ ಒಂದು ಮನೆ ಕಟ್ತಾ ಇದೀವಿ, ನೀವು ದುಡ್ಡು ಬೇಡ ಅಲ್ಲಿ ಕಳಿಸ್ಕೊಟ್ಬಿಡಿ. ಯೋಗೇಶ್ ಆಯ್ತು ಕಳಿಸ್ತೀನಿ. ಅಣ್ಣ ಒಂದು 10 ಶೀಟ್ ಬೇಕಣ್ಣ, ಯೋಗೇಶ್ ಕಳಿಸ್ತೀನಿ. ಪ್ರೀತಿ ಸಂಪಾದನೆ ಮಾಡಿರೋದು. ಖಂಡಿತ. ಈಗ ನಾನು ಈ ಕೆಲಸ ಶುರು ಮಾಡಿ 15 ದಿವಸ ಆಯ್ತು. ಎಷ್ಟೋ ಜನ ಫೋನ್ ಮಾಡ್ತಾರೆ, ಯೋಗಿ ಅಣ್ಣ ಡೆಸ್ಟ್ ಬೇಕಾ, ಇಟ್ಟಿಗೆ ಬೇಕಾ, ಇದ್ಯಾವುದು ನಾನು ದುಡ್ಡು ಕೊಟ್ಟು ತೊಗೊಂಡಿರೋದಲ್ವಲ್ಲ. ಈ ರೀತಿ ನೆನ್ನೆಯಿಂದ ಬಂದಿರೋದು ಇದೆಲ್ಲ. ಇದು ನೋಡಿ, ಇದನ್ನು ಮಾತ್ರ ಇವತ್ತು ನಾನು, ಯಾಕಂದ್ರೆ ಕಬ್ಬಣ ಯಾರು ಕೊಡೋದಿಲ್ಲ, ಲಕ್ಷಾಂತರ ರೂಪಾಯಿ ಬೇಕು. ಲಕ್ಷಾಂತರ ರೂಪಾಯಿ ಬೇಕು. 60 ಟನ್ ಕಬ್ಬಣ ಬೇಕು ಈ ಕಂಪ್ಲೀಟ್ ಕೆಲಸ ಮುಗಿಯೋ ಅಷ್ಟು. ಅದಕ್ಕಾಗಿ ನಾನು ಇವಾಗ ಸ್ವಲ್ಪ ನನಗೆ ಈ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕಬ್ಬಣ ನಾನು ಇವಾಗ ತರಿಸಿರೋದು. ಎಷ್ಟು ಈಗ ಹೆಚ್ಚು ಕಮ್ಮಿ ಇದೊಂದು 20-25 ಟನ್ ಇದೆ. ಒಂದು 15-16 ಲಕ್ಷ ಆಗುತ್ತೆ ಅದಕ್ಕೆ. ಇದನ್ನೆಲ್ಲ ಯಾಕೆ ಇದು ನಾನೇ ಯಾಕೆ ಖರ್ಚು ಮಾಡಬೇಕು? ಯಾಕೆ ಮಾಡ್ಬೇಕು ಸರ್? ಯಾಕೆ ಮಾಡಬೇಕು ಅಂದರೆ, ಸಮಾಜ ನಮ್ಮನ್ನು ನಂಬಿದೆ, ಸಮಾಜ ನಮ್ಮನ್ನು ನಂಬಿ 1 ರೂಪಾಯಿ ಕೊಟ್ಟಿದೆ, ಸಮಾಜಕ್ಕೆ ಉತ್ತರ ಕೊಡ್ಬೇಕು ನಾವು. ನಾನು ಕಮೆಂಟ್ ನೋಡ್ತಾ ಇದ್ದೆ, ನಿಮ್ಮಷ್ಟು ನಾನು 50-150 ಜನ ಸಾಕ್ತೀನೋ ಇಲ್ಲೋ ಗೊತ್ತಿಲ್ಲ, ನನ್ನ ತಂದೆ ತಾಯಿ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳ್ತಿದ್ರು. ನನಗೆ ಅನ್ನಿಸ್ತು ನಿಜವಾದ ಸಾರ್ಥಕತೆ ಇದೇ ಆಗಿದೆ, ಬೇರೆ ಏನೂ ಅಲ್ಲ. ಈ ಸಂದೇಶ ಸಾರಕ್ಕೆ ನಾವು ಆಶ್ರಮ ಮಾಡಿರೋದು. ಯಾಕಂದ್ರೆ ಅಲ್ಲಿ ಯಾರು ಇಲ್ಲ ಅಂದಾಗ ಓಕೆ, ಬಟ್ ಕಳಿಸಬಾರ್ದು ಅಂತ ಅವ್ರಿಗೊಂದು ಯೋಚನೆ ಬರೋದಿದೆಯಲ್ಲ. ಈ ಸಂದೇಶವನ್ನ ಸಮಾಜಕ್ಕೆ ಸಾರಬೇಕು ಅಂತಾನೆ ವಿಡಿಯೋ ಮಾಡ್ತಿರೋದು. ನಾನು ಬಹಳ ವಿಶೇಷ ವಿಡಿಯೋ ಮಾಡೋ ಉದ್ದೇಶ ಪ್ರಚಾರ ಅಂತಾನೆ ಯಾಕೆ ತಿಳ್ಕೊತೀರಿ? ಎಷ್ಟು ಮಕ್ಕಳು ಬದಲಾಗಿಲ್ಲ, ಎಷ್ಟು ಮಕ್ಕಳು ಆ ವಿಡಿಯೋ ನೋಡಿದೆ ಇವತ್ತು ನಮ್ಮ ತಂದೆನ ಫಿಲಮು ಕರ್ಕೋಬೇಕು, ನಮ್ಮ ತಾಯಿನ ಊಟಕ್ಕೆ ಕರ್ಕೋಬೇಕು, ನಮ್ಮ ತಾಯಿನ ಬೀದಿಗೆ ಬಿಡಬಾರ್ದು, ನಮ್ಮ ತಾಯಿಗೆ ಬೈಬಾರ್ದು. ಯೋಗೇಶ್ ಅವ್ರು ನೋಡಿ ಎಷ್ಟು ಚೆನ್ನಾಗಿ ಅವ್ರನ್ನ ನೋಡ್ತಿದ್ದಾರೆ. ಅಥವಾ ಯೋಗೇಶ್ ಯಾರೋ ಒಂದು ಅಜ್ಜಿನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಯೋಗೇಶ್ ಯಾರನ್ನೋ ಹಿಂಗೆ ಕರ್ಕೊಂಬರ್ತಾರೆ. ನೀವು ನಂಬ್ತೀರಾ? 150 ಜನ ನೋಡ್ಕೊಳ್ಬೇಕು ಅನ್ನೋ ಆಸೆ ಇರೋ ನನಗೆ ನಮ್ಮ ತಂದೆ ತಾಯಿಗೆ ಟೈಮ್ ಕೊಡೋಕ್ಕಿರಲ್ಲ. ಅದನ್ನು ನೀವು ಯೋಚನೆ ಮಾಡಿ. ನಮ್ದು ಹೆಂಡತಿ ಮಕ್ಕಳ ಜೊತೆ ನೀವು ನಂಬಲ್ಲ ಸರ್, ಇದು ಏನಾಗ್ತದೆ, ನಮ್ಮ ಹೆಂಡತಿ ಮಕ್ಕಳ ಜೊತೆ 2 ಅವರ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ ನೋಡಿ. ಅವ್ರ ಮಹಾತಾಯಿ ಅವ್ರು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಯಾಕೆ ಈ ಥರ ಕಷ್ಟಪಡ್ತಿದ್ದೀವಿ ಅಂದರೆ, ನಾಳೆ ನಾನು ಇಷ್ಟು ದೊಡ್ಡ ಕನಸು ಕಟ್ಟಿದ್ದೀನಿ, ಸತ್ತೋಗ್ಬಿಟ್ರೆ ವ್ಯರ್ಥನಾ? ಅವ್ರು ಯಾರು ಆಗಬಾರ್ದು. ನಾಳೆ ನಾನು ಸತ್ರು ಸಂಸ್ಥೆ ಬಿಡಪ್ಪ, ಇಲ್ಲೊಂದು ಸಂಸ್ಥೆ ಇದೆ, ಯಾರೋ ಒಬ್ಬ ಕಟ್ಟಿದ್ದಾನೆ, ಏನೋ ಕಷ್ಟ ಬಿದ್ದಿದ್ದಾನೆ, ಭಿಕ್ಷೆ ಬೇಡಿದ್ದಾನೆ, ಮಾಡಿದ್ದಾನೆ. ಇವತ್ತು ಸಿದ್ಧಗಂಗಾ ಶ್ರೀಗಳನ್ನ ಜೋಳಿಗೆ ಕಾಲದಲ್ಲಿ ಭಿಕ್ಷೆ ಬಿಡ್ತಾ ಇದ್ರು ಅಂತಾರೆ. ಹಳ್ಳಿಗಳೆಲ್ಲ ಅವರು ಆ ಮಟ್ಟಕ್ಕೆ ಭಿಕ್ಷೆ ಬೇಡಿ ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಸಂಸ್ಥೆಯಾಗಿ 16,000 ಜನ ಊಟ ಮಾಡ್ತಾರೆ. ಇವತ್ತು ಭಿಕ್ಷೆ ಬೇಡಿ ಜೋಳಿಗೆ ಎತ್ಕೊಂಡೋದ್ರೆ ಭಿಕ್ಷೆ ಕೊಡೋರು ಯಾರು ಇಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಕಣ್ಣಾರೆ ನೋಡಬೇಕು. ನೀವು ಯಾರಾದರೂ ಹೋಗಿ ನಾನು ತುಂಬ ಒಳ್ಳೆಯವನು, ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ ಬ್ರದರ್, ನಾನು ಒಳ್ಳೊಳ್ಳೆದು ಅನಾಥಕ್ಕೆ ಸೇವೆ ಮಾಡಿದ್ದೀನಿ, ನಿರ್ಗತಿಕರು ಕರ್ಕೊಂಬಂದಿದ್ದೀನಿ ಅಂದರೆ ಪ್ರೂಫ್ ಕೊಡು ಅಂತ. ಏನಪ್ಪ ಪ್ರೂಫು? ಈಗ ನಾನು 150 ಜನ ಸಾಕ್ತಾ ಇದ್ದೀನಿ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರೋ ಪ್ರಶ್ನೆ ಏನು ಅಂದರೆ, 150 ಜನ ತೋರಿಸ್ಬಾರಪ್ಪ, ತೋರಿಸ್ಬಾ. ಯಾಕೆ ಸುಮ್ಮನೆ ಹಂಗೆ ಹೇಳ್ತೀಯಾ? ಸಾಕ್ಷಿ ಕೇಳೋದು ತಪ್ಪಿಲ್ಲ. ಸಾಕ್ಷಿನೇ ನಾನು ತೋರಿಸ್ತಾ ಇರೋದು. ಹೌದು. ಇದೆಲ್ಲ ಸಾಕ್ಷಿ ಸರ್. ಅನಿಸುತ್ತೆ ನೋಡಿ, ನೀವು ಸಿದ್ಧಗಂಗಾ ಬಗ್ಗೆ ಮಾತಾಡಿದ್ರಿ, ಅವು ಮಹಾನುಭಾವರು ಅವರೆಲ್ಲ ಕಟ್ಟು ಹೋಗಿದ್ದಾರೆ, ಇವತ್ತು ನಡೆಸ್ಕೊಂಡು ಹೋಗ್ತಿದ್ದಾರೆ. ಕಟ್ಟೋದು ಬೇರೆ, ನಡೆಸೋದು ಬೇರೆ. ಈಗ ನೀವು ಕಳಿಸ್ತಾ ಇದ್ದೀರಿ, ಇದು ನಡೆಸೋದು ಯಾರು ಬೇಕಾದ್ರೂ ನಡೆಸಬಹುದು. ಯಾಕಂದ್ರೆ ಆ ಮೂಲ ಬಿಂದು ಇದೆಯಲ್ಲ, ಬೇಡಿರ್ತೀರಿ, ಅವಮಾನ ಅನುಭವಿಸಿರ್ತೀರಿ. ಒಂದು ಯಶಸ್ವಿ ಸಂಸ್ಥೆಯನ್ನು ಯಾರು ಪ್ರಶ್ನೆ ಮಾಡಲ್ಲ. ಈಗ ಹೊರಡ್ತಾ ಇದ್ದೀರಲ್ಲ ನಿಮ್ಮನ್ನ ಸರ್, ಬೇಡದಿರೋ ಯಾವ್ದಾವ್ದಕ್ಕೂ 100 ಎಕರೆ 200 ಎಕರೆ ಅನ್ನೋ ಜಾಗಗಳ ಅನುದಾನ ಸಿಗುತ್ತೆ. ನಾನು ಅದಕ್ಕೆ ಅದನ್ನ ನಾವು ಸರ್ಕಾರನ ಪ್ರಶ್ನೆ ಮಾಡೋದಕ್ಕಾಗಲ್ಲ ಸರ್. ಸರ್ಕಾರ ಗಮನಿಸಬೇಕು. ಸರ್ಕಾರ ನಾವು ಪ್ರಶ್ನೆ ಮಾಡಕ್ ಹೋದ್ರೆ ನಿನ್ನನ್ನು ಯಾರು ಮಾಡಕ್ ಹೇಳಿದ್ದು ಅಂತಾರೆ. ಅವ್ರ ಗಮನಕ್ಕೆ ತಂದಿದ್ದೀರಾ? ಥರ ಪ್ರಯತ್ನ ಮಾಡಿದ್ದೀವಿ. ಯಾಕೆ ಹಂಗಾದ್ರೆ ಇಡೀ ಲೋಕ ನೋಡುವಂಥ ಸಂಸ್ಥೆ ಆಗಿರುವಾಗ ಸರ್ಕಾರದ ಗಮನಕ್ಕೆ ಇದು ಹೋಗಿರಲ್ವಾ? ಖಂಡಿತ ಹೋಗಿರುತ್ತೆ. ಯಾಕೆ ಹೆಲ್ಪ್ ಮಾಡಲ್ಲ? ಯಾಕೆ ಅಂದರೆ ನಮ್ಮ ಆಶ್ರಮದಲ್ಲಿರೋ 150 ಜನರ ಹತ್ರ ವೋಟರ್ ಐ ಡಿ ಇಲ್ಲ. ಇದು ಬೇರೆ ಲೆಕ್ಕ ಆಗ್ತಾರೆ. 100%. ಆ 150 ಜನಕ್ಕೆ ವೋಟರ್ ಐ ಡಿ ಇದ್ದಿದ್ರೆ ಅದೊಂದು ಗ್ರಾಮ ಆಗಿರ್ತಿತ್ತು. ಆ ಗ್ರಾಮಕ್ಕೆ ಬೇಕಾಗಿದ್ದಂಥ ಸವಲತ್ತುಗಳು, ಸಹಕಾರಗಳು, ಸಹಾಯಗಳು ಎಲ್ಲವೂ ಹುಡ್ಕೊಂಡು ಬರ್ತಿತ್ತು. ನಾವು ಕೂತಿ ಜಾಗಕ್ಕೆ ಮಾಡಿಸಬಾರ್ದು. ಹೆಂಗೆ ಮಾಡಿಸ್ತೀರಿ ಹೇಳಿ ನೋಡೋಣ.
ಮಾಡಿಸ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಈಗ ಒಬ್ಬ ವ್ಯಕ್ತಿ ಅನಾಥನಾಗಿ ಬಂದು ಬಿದ್ದಿರ್ತಾನೆ, ಅವನ ಊರು ಯಾವುದು, ಅವನ ವಿಳಾಸ ಏನು, ಅವನ ಮೊಬೈಲ್ ನಂಬರ್ ಏನು, ಅವ್ನು ಯಾವ ಒಂದು ಸಮುದಾಯಕ್ಕೆ ಸೇರಿರ್ತಾರೆ, ಯಾವುದು ಕೂಡ ನಮಗೆ ಮಾಹಿತಿ ಇರೋದಿಲ್ಲ, ಅಥವಾ ಆ ಹೇಳುವಂಥ ಸಾಮರ್ಥ್ಯ ಕೂಡ ಅವರಲ್ಲಿ ಇರೋದಿಲ್ಲ. ಆಯಿತು, ತಮ್ಮಿಡೋಣ ಅಂತ ಇಟ್ಕೊಳ್ಳೋಣ, ತಮ್ಮಿಟ್ರು ಕೂಡ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಮೊಬೈಲ್ ನಂಬರಲ್ಲಿ ತರೋಣ, ಅರ್ಥ ಆಗ್ತಿದ್ಯಾ? ಓಕೆ. ಸೊ ಈ ಥರ ಎಲ್ಲ ಇದ್ದಾಗ ನಾವು ನೀವು ಯೋಚನೆ ಮಾಡಿದ್ವಿ ವೇಲ್ ಎಲ್ಲ ಯೋಚನೆ ಒಬ್ಬೊಬ್ಬರಿಗೆ ಒಂದೊಂದು ಸಿಮ್ ಕೊಡಿಸಿ ಆ ಥರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಮೇಯ್ನ್ ಆಧಾರ್ ಕಾರ್ಡ್ ಬೇಕು. ಅಲ್ಲ, ನನಗೆ ಗೊತ್ತಿಲ್ಲ, ತಿಳ್ಕೊಳ್ಳಲ್ಲ. ಆಧಾರ್ ಕಾರ್ಡ್ ಬೇಕು. ಈಗ ನಿಮ್ಮ ಆಧಾರ್ ಕಾರ್ಡ್ ತಗೋಬೇಕು, ನಿಮ್ಮ ಹತ್ರ ಕಳೆದೋಗಿದೆ ಅಂದರೆ ನೀವು ತಮ್ಮಿಡಬೇಕು, ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಸೊ OTP ಇದ್ದರೆ ನಿಮ್ಮದು ಆಧಾರ್ ಕಾರ್ಡ್ನ ನಾವು ತೆಗಿಬೋದು. ಇಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಇರೋದ್ರಿಂದ ನೀವು ಅದಕ್ಕೆ ಕೈ ಆಗೋದಿಲ್ಲ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಅದನ್ನೆಲ್ಲವನ್ನೂ ಮಾಡಿದ್ರೆ ನೋಡ್ದಾ ಈ ವಯಸ್ಸಾಗಿರೋರ್ನೆಲ್ಲ ಸೇರಿಸಿ ಈ ಥರ ಗುಡ್ಡೆ ಮಾಡಿ ಈ ಥರ ಮಾಡ್ತಾನೆ. ಈಗ ಆಯಿತು, ಆ ವಯಸ್ಸಾಗಿರೋರ್ನೆಲ್ಲ ಒಂದು ಸೇರಿಸಿ ಏನೋ ಒಂದು ಅವ್ರಿಗೊಂದು ಉದ್ಯೋಗ ಥರ ಮಾಡಿಸಿ, ಏನೋ ಅಲ್ಲಿ ಕೂತಿರೋ ಜಾಗದಲ್ಲಿ ಕೆಲಸ ಮಾಡ್ಸೋಣ, ಏನೋ ಅವ್ರಿಗೆ ಕೈಲಾಗಿದ್ದು ಮಾಡಲಿ ಅಂತ ಹೊರಟ್ರು ನೋಡ್ದಾ ವಯಸ್ಸಾಗಿರೋ ಭಿಕ್ಷುಕರನ್ನೆಲ್ಲ ಕರ್ಕೊಂಡು ಬಿಸ್ನೆಸ್ ಮಾಡ್ತಾವನೆ, ಕೆಲಸ ಮಾಡಿಸ್ತಾವನೆ, ದುಡ್ದು ಮಡಿಕತಾವನೆ ಅಂತಾರೆ. ದುಡ್ಸ್ಕೊಳೋದಾದ್ರೆ ಅನಾಥಾಶ್ರಮ ಹೆಂಗಾಗುತ್ತೆ? ಹೆಂಗಾಗುತ್ತೆ? ಯಾವ ಥರ ಬದುಕಬೇಕು? ಅಯ್ಯೋ.